ಪ್ರೈಸ್ ಕೊಡ್ತೀನಿ ಅಂತ ಮನೆಗೆ ಕರ್ಕೊಂಡು ಬಂದಿದ್ಯಲ್ಲ, ಮುಂಚೆನೆ ಹೇಳಿದಿದ್ರೆ ಮೈ ತುಂಬಾ ಬಟ್ಟೆ ಹಾಕೊಂಡ್ ಬರ್ತಿದ್ದೆ. ಇದೇ ನಮ್ಮನೆ ಅಲ್ಲ, ಬಾ. ಮತ್ತಿದು ಬಾ ಹೇಳ್ತೀನಿ. ಅಮ್ಮ ಹೇಗಿದ್ಯಮ್ಮ? ಇಷ್ಟಾರ್ಥ ಪ್ರಾಪ್ತಿರಸ್ತು. ಹುಟ್ಟು ಹಬ್ಬದ ಶುಭಾಶಯಗಳು. ಅಮ್ಮ ಗೀತಾ ಅಂತ. ನಮಸ್ತೆ ಅಮ್ಮ. ಚೆನ್ನಾಗಿರಮ್ಮ. ನೀವಿಬ್ರು ಮಾತಾಡ್ತಾ ಇರಿ, ನಾನು ಕಾಫಿ ತಗೊಂಡ್ ಬರ್ತೀನಿ. ಏನು ಬೇಡ, ನೀವಿಬ್ರು ಮಾತಾಡ್ತೀರಿ, ನಾನು ಕಾಫಿ ಮಾಡ್ಕೊಂಡ್ ಬರ್ತೀನಿ. ನೀನ್ ಬಾಮ್ಮ, ಬಾಮ್ಮ ಕೂತ್ಕೋ. ಅಮ್ಮ, ನಿಮ್ ಮಗ ಹುಟ್ಟಾನೆ ತರ್ಲೇನಾ? ನನಗೆ ಮಕ್ಕಳೇ ಇಲ್ಲಮ್ಮ. ಮತ್ತೆ ಇವನು? ನಾನು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ 30 ವರ್ಷಗಳ ನರ್ಸಾಗಿ ಕೆಲಸ ಮಾಡಿದ್ದೀನಿ. ಈ ಕೈಗಳಿಂದ ಸಾವಿರಾರು ಹೆರಿಗೆಗಳು ಮಾಡಿದ್ದೀನಿ. ಅವ್ರಗಳಲ್ಲಿ ಇವನೂ ಒಬ್ಬ. ಉಳಿದವರೆಲ್ಲ ಎಲ್ಲಿದ್ದಾರೆ, ಹೇಗಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಆದ್ರೆ ಇವನು ಮಾತ್ರ ಪ್ರತಿ ವರ್ಷ ಹುಟ್ಟಿದಬ್ಬಕ್ಕೆ ನನ್ನ ನೋಡಕ್ ಬರ್ತಾನೆ. ಯಾಕೋ ಈಗ ಮಾಡ್ತೀಯ ಅಂತ ಕೇಳಿದ್ರೆ ಅವನ್ ಏನ್ ಹೇಳ್ತಾನೆ ಗೊತ್ತಾ? ನಾನು ಈ ಜಗತ್ತಿಗೆ ಬಂದಾಗ ಮೊದಲ್ ನನ್ನ ಮುಖ ನೋಡ್ದವಳು ನೀನು, ನನ್ನನ್ನು ಮುಟ್ಟದವಳು ನೀನು, ನನ್ನನ್ನು ತೊಟ್ಲಲ್ಲಿ ತೂಗಿಸ್ದವಳು ನೀನು ಅಂತಾನೆ. ನನ್ನ ಹೆತ್ತವ್ರು ನನಗೆಷ್ಟು ಮುಖ್ಯನೋ ನೀನು ನನಗಷ್ಟೇ ಮುಖ್ಯ ಅಂತಾನೆ. ನಿಜವಾಗ್ಲೂ ಇವನ್ನ ಹೆತ್ತವರು ತುಂಬಾ ಅದೃಷ್ಟವಂತರು. ಆದ್ರೆ ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿನ ಕಳ್ಕೊಂಡ್ಬಿಟ್ಟ. ಇಂಥ ಒಬ್ಬ ಮಗ ಅಮ್ಮ ಅಂತ ಒಂದು ಸಲ ಕರೆದ್ರೆ ಎಷ್ಟೋ ಜನ ಮಕ್ಕಳಿಲ್ದೇ ಇರೋ ಹೆಂಗಸರು ತಾಯ್ತನ ಸಿಕ್ದಷ್ಟು ಸಂತೋಷ ಪಡ್ತಾರೆ. ಅಮ್ಮ ನೀವು ಮಾತಾಡ್ತಾ ಇರಿ, ನಾನು ಬೇಗ ಅಡಿಗೆ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಹಾ,